ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸವಿತಾ. ನನ್ನ ಮಗನ ಹೆಸರು ಲೇಖನ್. ನನ್ನ ಮಗ JNV ಬೆಂಗಳೂರು ಅರ್ಬನ್ ಶಾಲೆಗೆ ಆಯ್ಕೆಯಾಗಿದ್ದಾನೆ. ಈ ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಇವನು ಸೈನಿಕ್ ಶಾಲೆ ಕೊಡಗುಗೂ ಕೂಡ ಎಕ್ಸಾಮ್ ಬರೆದು ಅವನು ಅಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದು ಅಲ್ಲೂ ಕೂಡ ಎಲಿಜಿಬಲ್ ಆಗಿದ್ದಾನೆ. ಈ ರೀತಿ ಎರಡೂ ಪರೀಕ್ಷೆಗಳಲ್ಲಿ ಅವನು ಸಕ್ಸಸ್ ಆಗೋದಕ್ಕೆ ಕಾರಣ ಅವನಿಗೆ ಸಿಕ್ಕಂತಹ ಮಾರ್ಗದರ್ಶನ. ಈ ಮಾರ್ಗದರ್ಶನವನ್ನು ನೀಡಿದಂತಹ ಶಿಕ್ಷಕರಾದ ಶ್ರೀಮತಿ ರಮ್ಯಾ ಮೇಡಮ್ ಮತ್ತು ಶ್ರೀಯುತ ವೇಣುಗೋಪಾಲ್ ಸರ್ ಅವರಿಗೆ ನಾನು ಈ ಸಮಯದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಈ RV ನವೋದಯ ಕೋಚಿಂಗ್ ಸೆಂಟರ್ನ ವಿಶೇಷತೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಸೆಂಟರ್ನಿಂದ ಬೆಳಿಗ್ಗೆ ನಮಗೆ 1:45 ಗಂಟೆ ಕ್ಲಾಸ್ ಇರ್ತಾಯಿತ್ತು. ಮಾರ್ನಿಂಗ್ ಕ್ಲಾಸ್ನಲ್ಲಿ ಕಲಿತಂತಹ ಅದೇ ವಿಷಯದ ಬಗ್ಗೆ ಸಾಯಂಕಾಲ ಟೆಸ್ಟ್ ಇರ್ತಾಯಿತ್ತು. ಅವಿನ ಆಪ್ ಮೂಲಕ ಪ್ರತಿದಿನ ಟೆಸ್ಟನ್ನು ಮಕ್ಕಳು ಅಟೆಂಡ್ ಮಾಡ್ತಾಯಿದ್ರು. ಹಾಗೆ ವೀಕ್ಲಿ ಟೆಸ್ಟ್ ಮತ್ತು ಮಂತ್ಲಿ ಟೆಸ್ಟ್ ಕೂಡ ಹಾಗೆ ಇರ್ತಾಯಿತ್ತು. ವೀಕ್ಲಿ ಟೆಸ್ಟಲ್ಲಿ ವಾರದಲ್ಲಿ ಕಲಿತ ವಿಷಯಗಳ ಬಗ್ಗೆ ಟೆಸ್ಟ್ ಅಟೆಂಡ್ ಮಾಡ್ತಿದ್ರು. ಮಂತ್ಲಿ ಟೆಸ್ಟಲ್ಲಿ ಇಡೀ ತಿಂಗಳಲ್ಲಿ ಕಲಿತ ವಿಷಯಗಳ ಬಗ್ಗೆ ಟೆಸ್ಟನ್ನು ಅಟೆಂಡ್ ಮಾಡ್ತಿದ್ರು. ಸೊ ಈ ಟೆಸ್ಟ್ಗಳು ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳ ಟೆಸ್ಟ್ಗಳು ಮಗು ಪರ್ಫೆಕ್ಟ್ ಆಗೋದಕ್ಕೆ ತುಂಬ ಸಹಾಯ ಮಾಡ್ತು. ಮತ್ತು ಆ ಮಗು ಎಲ್ಲಿ ಹಿಂದೆ ಉಳಿದಿದ್ದಾನೆ ಅಥವಾ ಯಾವ ಟಾಪಿಕನ್ನು ಸರಿಯಾಗಿ ಕಲ್ತಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮಗುವಿಗಾಗಲಿ ಅಥವಾ ಮಗುವಿನ ಪೋಷಕರಿಗಾಗಲಿ ಈ ಟೆಸ್ಟ್ಗಳು ಸಹಾಯ ಮಾಡ್ತಿತ್ತು. ಮತ್ತು ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ತುಂಬ ಪ್ರಾಕ್ಟೀಸ್ ಪೇಪರ್ಸನ್ನು ಕೊಟ್ಟಿದ್ದರು. ಈ ರೀತಿ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಿದ್ರಿಂದ, ಪ್ರಾಕ್ಟೀಸ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿದ್ರಿಂದ OMR ಫಿಲ್ ಮಾಡೋದಕ್ಕೆ ತುಂಬ ಸಹಾಯ ಆಯಿತು. ಇಲ್ಲಾಂದರೆ ಮಕ್ಕಳು ತುಂಬ ಚಿಕ್ಕ ಮಕ್ಕಳಾಗಿರೋದ್ರಿಂದ OMRನ್ನು ಫಿಲ್ ಮಾಡಬೇಕಾದ್ರೆ ತಪ್ಪು ಮಾಡೋದು ಸಹಜನೇ. ಮಕ್ಕಳಿಗೆ ಕಾನ್ಸಂಟ್ರೇಷನ್ ಅಷ್ಟು ಇರೋದಿಲ್ಲ, ಎಸ್ಪೆಷಲಿ ಬಾಯ್ಸ್ಗೆ. ಅದನ್ನು ತುಂಬ ಚೆನ್ನಾಗಿ ಪ್ರತಿದಿನ ಪ್ರತಿ ಹಂತದಲ್ಲೂ ಪ್ರಾಕ್ಟೀಸ್ ಮಾಡಿಸಿ ಆ ವಿಷಯಗಳ ಬಗ್ಗೆ ಪರ್ಫೆಕ್ಟ್ ಮಾಡಿಸಿದಂತಹ ಶಿಕ್ಷಕರಾದಂತಹ ರಮ್ಯಾ ಮೇಡಮ್ ಮತ್ತು ವೇಣುಗೋಪಾಲ್ ಸರ್ ಅವರಿಗೆ ಈ ಸಮಯದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ತೆ, ನಾನು ಲೇಖನ್. ನಾನು RV ನವೋದಯ ಕೋಚಿಂಗ್ ಸೆಂಟರಲ್ಲಿ ತರಬೇತಿಗಳನ್ನು ಪಡೆದು JNV ಬೆಂಗಳೂರು ಅರ್ಬನ್ಗೆ ಆಯ್ಕೆಯಾಗಿದ್ದೇನೆ. ಇದಕ್ಕೆ ನನಗೆ ಸಹಕಾರ ಮಾಡಿದವರು ವೇಣುಗೋಪಾಲ್ ಸರ್ ಮತ್ತು ರಮ್ಯಾ ಮ್ಯಾಮ್. ಅವರು ನನಗೆ ಎಲ್ಲ ಕಾನ್ಸೆಪ್ಟ್ಸನ್ನು ವೆರಿ ಡೀಟೇಲ್ ಮ್ಯಾನರಲ್ಲಿ ಹೇಳ್ಕೊಟ್ರು. ಮತ್ತು ನಾನು ಏನೇ ತಪ್ಪು ಮಾಡಿದ್ರು ಅದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಅಥವಾ ಅದೇ ಥರ ಇನ್ನೊಂದು ಕ್ವಶನ್ ಕೊಟ್ಟು ಅರ್ಥ ಮಾಡಿಸ್ತಿದ್ರು. ಅದಕ್ಕಾಗಿ ನಾನು ನವೋದಯ ಸೆಲೆಕ್ಟ್ ಆಗೋಕ್ಕೆ ಅವರಿಗೆ ತುಂಬ ಧನ್ಯವಾದ ಹೇಳುತ್ತೇನೆ. ಥ್ಯಾಂಕ್ ಯು.